ಧರ್ಮ ಹೇಳುವವರು ಋಷಿಗಳು, ಧರ್ಮಶಾಸ್ತ್ರ ಬರೆಯುವವರು ಜ್ಞಾನಿಗಳು. ಸೃಷ್ಟಿಯ ಆದಿಯಲ್ಲೇ ಬರೆದಿಟ್ಟಿದ್ದಾರೆ. ಕೃತಯುಗದ ಧರ್ಮ ಯಾವುದು, ತ್ರೇತಾಯುಗದ ಯಾವುದು, ದ್ವಾಪರದ ಯಾವುದು, ಕಲಿಯುಗದ ಯಾವುದು, ಕಲಿಯುಗ ಮುಂದುವರೆದಂತೆ ಏನು ಧರ್ಮ ಅನುಷ್ಠಾನ ಮಾಡಬೇಕು ಅಂತ ಆಗಲೇ ಬರೆದಿಟ್ಟಿದ್ದಾರೆ. ನಾವು ಅದನ್ನ ಬದಲಾಯಿಸಬೇಕಾಗಿಲ್ಲ, ನಾವು ಅದನ್ನ ಚೇಂಜ್ ಮಾಡಬೇಕಾಗಿಲ್ಲ. ಅವರೇ ಮಾಡಿಟ್ಟಿದ್ದಾರೆ ಇಂತಿಂಥ ಯುಗಕ್ಕೆ ಈ ಧರ್ಮ ಅಂತ. ಅದನ್ನೇ ಶಾಶ್ವತ ಧರ್ಮ ಅಂತ ಅನ್ನೋದು. ಅವರವರಿಗೆ ಬಿಟ್ಟರೆ ಒಬ್ಬೊಬ್ರು ಒಂದೊಂದು ರೀತಿ ಅನುಕೂಲ ಸಿಂಧು ಅಂತ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಕಲಿಯುಗಕ್ಕೆ ಇದು ಧರ್ಮ ಅಂತ ಮೊದಲೇ ತೀರ್ಮಾನ ಮಾಡಿದ್ದಾರೆ ಅವರು ಜ್ಞಾನಿಗಳು. ಮುಂದೆ ಕಲಿಯುಗ ಬಂದಾಗ ಪ್ರಪಂಚದ ಪರಿಸ್ಥಿತಿ ಏನೇನಾಗ್ತದೆ, ನದಿಗಳೆಲ್ಲ ಬತ್ತಿ ಹೋಗ್ತವೆ, ನೀರಿರೋದಿಲ್ಲ, ಆವಾಗ ಯಾವ ರೀತಿ ಅನುಷ್ಠಾನ ಮಾಡಬೇಕು, ಎಷ್ಟು ಸಾಧ್ಯ ಕಲಿಯುಗದಲ್ಲಿ ಮುಂದೆ, ಅದನ್ನೆಲ್ಲ ನೋಡಿಕೊಂಡು ಇಷ್ಟು ಸಾಧ್ಯ ಅಂತ ಅವರೇ ತೀರ್ಮಾನ ಮಾಡಿ ಬರೆದಿಟ್ಟಿದ್ದಾರೆ. ಅದನ್ನು ಅನುಷ್ಠಾನ ಮಾಡಿದ್ರೆ ಸಾಕು. ಅದರಿಂದ ಧರ್ಮ ಶಾಶ್ವತ ಅಂದ್ರೆ ಕೃತಯುಗದ್ದೇ ಧರ್ಮ ಕಲಿಯುಗದಲ್ಲಿ ಮಾಡಬೇಕು ಅಂತ ಅರ್ಥ ಅಲ್ಲ. ಕೃತಯುಗದ ಆದಿಯಲ್ಲಿ ಕಲಿಯುಗದ ಧರ್ಮ ಯಾವುದು ಅಂತ ಅವರೇ ಋಷಿಗಳೇ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಅದರ ಪ್ರಕಾರ ಕೃಷ್ಣ ಆ ಧರ್ಮವನ್ನ ಮಾಡಿಸ್ತಕ್ಕಂಥವನು ಯೋಗ್ಯರಿಂದ. ವೇದವೂ ಕೂಡ ಶಾಶ್ವತವೇ. ಶಾಶ್ವತವಾದ ವೇದವೂ ಕೂಡ ಇಂತಿಂಥ ಯುಗಕ್ಕಿದು ಧರ್ಮ ಅಂತ ಹೇಳಿದೆ. ಆದ್ದರಿಂದ ಆಯಾ ಕಾಲಕ್ಕೆ ಎಷ್ಟೆಷ್ಟು ಶಕ್ತಿ ಇರ್ತದೆ ಮನುಷ್ಯರಲ್ಲಿ ಅನ್ನೋದನ್ನು ಅವರು ತಿಳ್ಕೊಂಡು ಸ್ವಧರ್ಮಾಚರಣಂ ಶಕ್ತಿಯ, ಶಕ್ತಿ ಅನುಸಾರವಾಗಿ ತಮ್ಮ ಧರ್ಮ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ರೋಗಿಯಾದವನಿಗೆ ಡಾಕ್ಟ್ರು ಔಷಧಿ ಕೊಡ್ತಾರೆ. ಮೊದಲನೇ ದಿವಸದ ಔಷಧಿಯನ್ನ 4 ದಿವಸ ಆದ್ಮೇಲೆ ನಾನು ಬದಲಾಯಿಸ್ಕೊಂಡು ನಾನೇ ಬೇರೆ ತಗೋತೇನೆ ಅಂತ ಹೇಳೋ ಹಾಗಿಲ್ಲ. 3 ದಿವಸ ಈ ಔಷಧಿ ತಗೊಳ್ಳಿ, ಇದಾದ್ಮೇಲೆ ಇದನ್ನು ತಗೊಳ್ರಿ, ಅದರಿಂದ ಏನು ಪರಿಣಾಮ ಆಗ್ತದೆ, ಮುಂದೇನು ತಗೊಳ್ಬೇಕು ಎಲ್ಲ ಡಾಕ್ಟ್ರೇ ತೀರ್ಮಾನ ಮಾಡಿ ಕೊಡ್ತಾರೆ. ಇಷ್ಟು ದಿವಸದವರೆಗೆ ಈ ಔಷಧಿ, ಇಷ್ಟು ದಿವಸ ಆದ್ಮೇಲೆ ಈ ಔಷಧಿ ಅಂತ ವೈದ್ಯರು ಡಾಕ್ಟರ್ಗಳು ಮೊದಲೇ ತೀರ್ಮಾನ ಮಾಡಿ ಕೊಟ್ಟಿರ್ತಾರೆ. ಅದರ ಪ್ರಕಾರ ಧರ್ಮ ಅನ್ನೋದನ್ನ ಮೊದಲೇ ಹೇಳಿದ್ದಾರೆ. ನಾವು ಔಷಧಿಯನ್ನ ಬದಲಾಯಿಸ್ಕೊಳ್ತೀವ? ಇಲ್ಲ. ಹಾಗೆ ದೇಶ ಕಾಲ ಅದನ್ನೆಲ್ಲ ನೋಡಿಕೊಂಡು, ವಯಸ್ಸು ಅವರವರ ಶಕ್ತಿ ನೋಡಿಕೊಂಡು ಡಾಕ್ಟರ್ಗಳು ಔಷಧಿ ಕೊಡೋ ಹಾಗೆ ವೇದವು ಆಯಾ ದೇಶ ಕಾಲ ಮುಂದೆ ಬರುವ ಜನರು ಅವ್ರನ್ನೆಲ್ಲ ನೋಡಿಕೊಂಡೇ ಮೊದಲೇ ಧರ್ಮ ಹೇಳಿಬಿಟ್ಟಿದೆ. ಇದನ್ನ ರಕ್ಷಣೆ ಮಾಡುವವನು ಕೃಷ್ಣ ಅಂತ ಅಭಿಪ್ರಾಯ. ಹೇ ಪರಮಾತ್ಮ, ನಿನಗೆ ಉತ್ಪತ್ತಿ ಇಲ್ಲ, ಸ್ಥಿತಿ ಇಲ್ಲ, ಲಯ ಇಲ್ಲ. ಅರ್ಜುನ ನಿವೇದನೆ ಮಾಡ್ತಿದ್ದಾನೆ, ಇದೆಲ್ಲ ನಾನೇ ಕಂಡುಕೊಳ್ತಾ ಇದ್ದೇನೆ. ನಿನ್ನ ಪ್ರಭಾವಕ್ಕೆ ಅಂತ್ಯ ಇಲ್ಲ, ಕೊನೆ ಇಲ್ಲ. ಎಷ್ಟು ಪ್ರಭಾವ ನಿನಗೆ, ಅದಕ್ಕೆ ಕೊನೆ ಇಲ್ಲ. ನಿನ್ನ ಕಣ್ಣುಗಳಲ್ಲಿ ಚಂದ್ರ ಸೂರ್ಯರು ಆಶ್ರಯಿಸಿಕೊಂಡಿದ್ದಾರೆ. ಚಕ್ಷೋ ಸೂರ್ಯೋ ಅಜಾಯತ ಅಂತ ವೇದ ಏನ್ ಹೇಳ್ತಾ ಇದೆ ಅದು ಸತ್ಯ. ಕಣ್ಣಿನಿಂದ ಸೂರ್ಯ ನಾನು ನೋಡ್ತಾ ಇದ್ದೀನಿ, ನಿನ್ನ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಎಡಗಣ್ಣಿನಲ್ಲಿ ಚಂದ್ರ ಇದ್ದಾನೆ. ಚಂದ್ರಮ ಮನಸ್ಸೋ ಜಾತಃ, ಮನಸ್ಸಿನಿಂದಲೂ ಹುಟ್ಟಿದ್ದಾನೆ ಚಂದ್ರ, ಮನಸ್ಸಿನನ್ನೂ ಆಶ್ರಯಿಸಿಕೊಂಡಿದ್ದಾನೆ. ಒಂದು ರೂಪದಿಂದ ಮನಸ್ಸಿನಲ್ಲಿದ್ದಾನೆ, ಇನ್ನೊಂದು ರೂಪದಿಂದ ಬೇರೆ ಬೇರೆ ಕಡೆ ಇರ್ತಾನೆ. ಹೀಗೆ ಅರ್ಜುನ ತನ್ನ ದಿವ್ಯ ಚಕ್ಷುಸ್ಸಿನಿಂದ ನೋಡಿದ್ದನ್ನ ನಿವೇದನೆ ಮಾಡ್ತಾ ಇದ್ದಾನೆ. ಅಗ್ನಿದೇವ ನಿನ್ನ ಬಾಯಿಯಲ್ಲಿದ್ದಾನೆ, ನೀನು ತೇಜಸ್ಸಿನಿಂದ ಇಡೀ ಜಗತ್ತನ್ನ ವ್ಯಾಪಿಸಿದ್ದಿ. ಅಂತರಿಕ್ಷ ಭೂಮಿಯ ಮಧ್ಯದೇನಿದೆ ಅದು ಪೂರ್ತಿ ನಿನ್ನಿಂದ ವ್ಯಾಪ್ತವಾಗಿದೆ. ಭೂಮಿಯಿಂದ ಅಂತರಿಕ್ಷದವರೆಗೆ ಬೆಳೆದಿದ್ದಿ ನೀನು ಒಬ್ಬನೇ. ಎಲ್ಲ ದಿಕ್ಕುಗಳನ್ನು ಆಕ್ರಮಿಸಿದ್ದಿ, ಯಾವ ದಿಕ್ಕು ನೋಡಿದರೂ ನೀನೇ ಕಾಣ್ತಾ ಇದ್ದಿ. ನಿನ್ನ ಈ ರೂಪ ನೋಡಿ ನಾನು ಮಾತ್ರ ಅಲ್ಲ, 3 ಲೋಕದವರು ಹೆದರಿ ಬಿಟ್ಟಿದ್ದಾರೆ, ವ್ಯಥೆಗೊಂಡಿದ್ದಾರೆ. ಇದು ಯಾರಿದು ಅಂತ ವ್ಯಥೆಗೊಂಡಿದ್ದಾರೆ. ಹೀಗೆ ಅರ್ಜುನ ನಿವೇದನೆ ಮಾಡ್ತಿದ್ದಾನೆ.
ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಅರ್ಜುನನಿಗೆ ದಿವ್ಯ ಚಕ್ಷುಸ್ಸು ಕೊಟ್ಟಿದ್ದಾನೆ ಕೃಷ್ಣ, ಅರ್ಜುನ ವಿಶ್ವರೂಪ ನೋಡ್ತಿದ್ದಾನೆ. ಆದರೆ ನಿವೇದನೆ ಮಾಡುವಾಗ ಹೇಳ್ತಾನೆ, ನಿನ್ನ ಈ ರೂಪ ನೋಡಿ 3 ಲೋಕದವರು ಗಾಬರಿಗೊಂಡಿದ್ದಾರೆ ಅಂತ. 3 ಲೋಕದವರು ನೋಡಿದ್ದಾರೆ ಈ ರೂಪವನ್ನ ಅಂತ ಪ್ರಶ್ನೆ ಬರ್ತದೆ. ಅರ್ಜುನ ಹೇಗೆ ಹೇಳಿದ 3 ಲೋಕದವರು ಗಾಬರಿಗೊಂಡದ್ದು? 3 ಲೋಕ ಕಾಣಿಸ್ತಾ ಇದೆಯಾ ಇವನಿಗೆ? ಅವರು ಗಾಬರಿಗೊಂಡಿದ್ದಾರ? ಅವರೆಲ್ಲ ಈ ವಿಶ್ವರೂಪ ನೋಡಿದ್ದಾರ? ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ತೋರಿಸುವಾಗ ಆ ವಿಶ್ವರೂಪ ನೋಡುವ ಅರ್ಹತೆ ಯಾರ್ಯಾರಿಗಿತ್ತೋ ಆ ದೇವತೆಗಳಿಗೆ, ಋಷಿಗಳಿಗೆ, ಅವ್ರಿಗೆಲ್ರಿಗೂ ದಿವ್ಯ ಚಕ್ಷುಸ್ ಕೊಟ್ಟಿದ್ದಾನೆ. ಅರ್ಜುನನಿಗೆ ಮಾತ್ರ ಅಲ್ಲ, ಹಾಗಿದ್ರು ಅರ್ಜುನನಿಗೆ ತೋರಿಸ್ತಾ ಇದ್ದೀನಿ, ಅದ್ರ ಜೊತೆಗೆ ನೀವು ನೋಡಿ ಅಂತ ಅವ್ರನ್ನೆಲ್ಲ ಕರೆದು ಅವರಿಗೆಲ್ಲ ದಿವ್ಯ ಚಕ್ಷುಸ್ಸು ಕೊಟ್ಟು ಅವರಿಗೂ ದರ್ಶನ ಆಗೋ ಹಾಗೆ ಮಾಡಿದ್ದಾನೆ. ಅದರಿಂದ 3 ಲೋಕದವರು ನಿನ್ನನ್ನು ನೋಡಿ ವೆಚ್ಚ ಪಡ್ತಿದ್ದಾರೆ ಅಂದ್ರೆ 3 ಲೋಕದಲ್ಲಿ ಯಾರ್ಯಾರು ವಿಶ್ವರೂಪ ನೋಡ್ಲಿಕ್ಕೆ ಅರ್ಹರಿದ್ರೋ ಅವರೆಲ್ಲ ದಿವ್ಯ ಚಕ್ಷುಸ್ಸು ಪಡೆದು ನೋಡ್ತಾ ಇದ್ದಾರೆ. ಈ ರೂಪ ನೋಡಿ ಅವರು ಹೆದರ್ತಾ ಇದ್ದಾರೆ. ಅವ್ರು ಹೆದರೋದು ಅರ್ಜುನನಿಗೆ ಕಾಣಿಸ್ತಾ ಇದೆ. ಆದ್ರಿಂದ ಅನೇಕರು ಭಕ್ತರು ದಿವ್ಯ ವಿಶ್ವರೂಪ ನೋಡಿದ್ದಾರೆ ಅಂತ ಅರ್ಥ. ಅರ್ಜುನ ಮಾತ್ರ ಅಲ್ಲ. ಮತ್ತೆ ಅರ್ಜುನ ಮುಂದುವರಿಸಿ ನಿವೇದನೆ ಮಾಡ್ತಾನೆ, ಎಲ್ಲಾ ದೇವತೆಗಳು ಮುಕ್ತರಾದವರು ನಿನ್ನೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರೆ. ಒಳಗೆ ಹೋಗೋದು ಹೊರಗೆ ಬರೋದು ಮುಕ್ತ ದೇವತೆಗಳು, ಅದನ್ನು ನೋಡ್ತಿದ್ದೀನಿ. ಅಮುಕ್ತರಾದ ದೇವತೆಗಳು, ಋಷಿಗಳು, ಸಿದ್ಧರು ಇವರೆಲ್ಲ ಕೈ ಜೋಡಿಸಿ ನಿನಗೆ ಜೈಕಾರ ಹಾಕ್ತಾ ಇದ್ದಾರೆ. ಜಗತ್ತಿಗೆ ಮಂಗಳವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏಕಾದಶ ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತುಗಳು, ಪಿತೃದೇವತೆಗಳು, ಗಂಧರ್ವರು, ಯಕ್ಷರು, ಅಪ್ಸರರು, ಸಿದ್ಧರು, ಇವರೆಲ್ಲ ದೇವಲೋಕದ ಬೇರೆ ಬೇರೆ ಗಣದವರು. ಇವರೆಲ್ಲರೂ ನಿನ್ನನ್ನು ನೋಡ್ತಾ ಇದ್ದಾರೆ, ಆಶ್ಚರ್ಯ ಭರಿತರಾಗಿ ನೋಡ್ತಾ ಇದ್ದಾರೆ. ನಿನ್ನ ಮಹತ್ತರವಾದ ದೊಡ್ಡದಾದ ಈ ಭಯಂಕರವಾದ ರೂಪ ನೋಡಿ ಇವರೆಲ್ಲ ನೋಡಿದವರೆಲ್ಲ ಹೆದರೋದಲ್ಲದೆ ನಾನು ಹೆದರ್ತಾ ಇದ್ದೇನೆ. ನನಗೆ ಧೈರ್ಯ ಬರಲಿ, ಮನಸ್ಸಿಗೆ ಶಾಂತಿ ಉಂಟಾಗಲಿ. ಪ್ರಳಯ ಕಾಲದ ಬೆಂಕಿ ಹೇಗೆ ನೀನು ಕಾಣಿಸ್ತಾ ಇದ್ದಿ. ತೀಕ್ಷ್ಣವಾದ ದಂತಗಳಿಂದ ಕೂಡಿದ ನಿನ್ನ ಮುಖ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ಕೌರವರು, ಧೃತರಾಷ್ಟ್ರನ ಮಕ್ಕಳು, ದುರ್ಯೋಧನಾದಿಗಳು, ಅವರ ಕಡೆಯ ರಾಜರು, ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಕೂಡ ನಿನ್ನ ಮುಖವನ್ನ ಬಾಯಿಯಲ್ಲಿ ಮುಖವನ್ನ ಪ್ರವೇಶ ಮಾಡುತ್ತಿದ್ದಾರೆ, ಬಾಯಿಯಲ್ಲಿ ಬೀಳ್ತಾ ಇದ್ದಾರೆ. ನೀನು ಅವರನ್ನ ಬಾಯಿಗೆ ಹಾಕೋತಾ ಇದ್ದಿ. ಅವರು ತಪ್ಪಿಸ್ಕೊಂಡು ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನಾಲಿಗೆಯಿಂದ ಅವರನ್ನ ಒಳಗಡೆ ಎಳ್ಕೊಳ್ತಾ ಇದ್ದಿ ನೀನು. ಇದೆಲ್ಲ ನನಗೆ ಕಾಣಿಸ್ತಾ ಇದೆ. ಎಷ್ಟೋ ಜನ ಯೋಧರ ತಲೆಗಳು ಚೂರ್ಚೂರಾಗಿದೆ, ಪುಡಿ ಪುಡಿಯಾಗಿದೆ. ಕೆಲವರಂತೂ ನಿನ್ನ ಹಲ್ಲಿನಲ್ಲಿ ಸಿಗಾಕೊಂಡಿದ್ದಾರೆ, ತಲೆ ಪುಡಿಯಾಗಿದೆ, ಸೀಳಿದೆ. ಏನಿದು? ಇನ್ನು ಯುದ್ಧನೇ ಶುರುವಾಗಿಲ್ಲ. ಅರ್ಜುನನಿಗೆ ವಿಷಾದ ಯೋಗ ಬಂದಿತ್ತು. ನನ್ನ ಆಜ್ಞೆಯನ್ನ ನೀನು ಪರಿಪಾಲನೆ ಮಾಡಿ ಯುದ್ಧ ಮಾಡು. ಯಾಕೆಂದ್ರೆ ನಾನೇ ಜಗತ್ತಿಗೆ ತಂದೆ, 4 ವರ್ಣ ಸೃಷ್ಟಿ ಮಾಡಿದವನು ನಾನು. ನನ್ನ ಮಹಿಮೆ ಇಂಥದ್ದು. ಮಹಿಮೆ ತಿಳಿದು ಭಕ್ತಿ ಮಾಡಿ ಭಕ್ತಿಯಿಂದ ಯುದ್ಧ ಮಾಡು ಅಂತ ಇನ್ನೂ ಹೇಳ್ತಾ ಇದ್ದಾನಷ್ಟೇನೆ. ಆವಾಗ ಮಹಿಮೆ ನೋಡ್ತೇನೆ ಅಂತ ಕೇಳಿದ್ದಕ್ಕೆ ವಿಶ್ವರೂಪ ತೋರಿಸಿದ. ಇವರೆಲ್ಲ ದುರ್ಯೋಧನಾದಿಗಳ ತಲೆ ಪುಡಿಯಾಗಿದೆ, ತೊಡೆ ಮುರಿದಿದೆ, ಭಗವಂತನ ಬಾಯಿಯೊಳಗೆ ಬೀಳ್ತಾ ಇದ್ದಾರೆ, ಹಲ್ಲಿನ ಮಧ್ಯದಲ್ಲಿ ಸಿಗಾಕೊಂಡಿದ್ದಾರೆ. ಏನಿದು? ಎಲ್ಲ ಹೊರಗಡೆ ತಮ್ಮ ತಮ್ಮ ಸ್ಥಾನದಲ್ಲಿ ರಣರಂಗದಲ್ಲಿ ನಿಂತಿದ್ದಾರೆ. ಪರಮಾತ್ಮನ ಬಾಯಿಯಲ್ಲಿ ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ಅದು ಕಾಣಿಸ್ತಾ ಇದೆ ಅರ್ಜುನನಿಗೆ. ಅವರು ತಲೆ ಮೇಲೆ ಕಿರೀಟ ಇದೆ, ಅಲಂಕೃತರಾಗಿ ನಿಂತಿದ್ದಾರೆ. ಯಾವ ವ್ಯತ್ಯಾಸವೂ ಏನೂ ಆಗಿಲ್ಲ, ರೆಡಿಯಾಗಿ ನಿಂತಿದ್ದಾರೆ ಅಷ್ಟೇನೆ. ಅಂತಂದ್ರೆ ಹೌದು, ಬೇರೆಯವರ ದೃಷ್ಟಿಗೆ ಹಾಗೆ. ಅರ್ಜುನ ಪಡೆದದ್ದು ದಿವ್ಯ ದೃಷ್ಟಿ. ಆ ದಿವ್ಯ ದೃಷ್ಟಿಯಿಂದ ನೋಡುವಾಗ ಅವರೆಲ್ಲ ಪರಮಾತ್ಮನ ಬಾಯಿಯೊಳಗೆ ಭಗವಂತ ಬಾಯಿ ತೆಗೆದು ಅವರನ್ನ ನುಂಗ್ಲಿಕ್ಕೆ ಬಂದಿದ್ದಾನೆ. ತಮ್ಮ ತಮ್ಮ ಜಾಗದಲ್ಲಿ ನಿಂತಿದ್ದಾರೆ, ಆದರೆ ಪರಮಾತ್ಮ ಬಾಯಿ ತೆಗೆದು ಅವರನ್ನ ನುಂಗಿ ಬಿಡಬೇಕು ಅಂತ ಬಂದಿದ್ದಾನೆ. ನಾಲಿಗೆ ಚಾಚಿ ಹೀರ್ತಾ ಇದ್ದಾನೆ, ಒಳಗಡೆಗೆ ಸೆಳೀತಾ ಇದ್ದಾನೆ. ಇವರು ಹೊರಗೆ ಬರೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಸೂಕ್ಷ್ಮ ಬೇರೆಯವರಿಗೆ ಕಂಡಿಲ್ಲ, ಅರ್ಜುನನೇ ಕಂಡಿದೆ. ಅವರ ತಲೆ ಪುಡಿಯಾದದ್ದು, ಹೋಳಾದದ್ದು ಎಲ್ಲ ಕಂಡಿದೆ. ಮತ್ತೆ ಅಲ್ಲಿ ನಿಂತಿದ್ದಾರಲ್ಲ, ಮತ್ತೆ ಯುದ್ಧ ಮಾಡಿದ್ದಾರಲ್ಲ ಅಂದ್ರೆ
ಆ ಹೋಳಾದ ತಲೆಯನ್ನು ಹಂಗೆ ಜೋಡಿಸಿಟ್ಟಿದ್ದಾನೆ ಪರಮಾತ್ಮ ಅಷ್ಟೇನೆ. ಒಂದು ಉಪ್ಪಿನಕಾಯಿ ಭರಣಿ ಜಾರು ಅಂತಾರೆ, ಉಪ್ಪಿನಕಾಯಿ ಭರಣಿ ಅಂತ ಜಾರು, ಅದು ಹೋಳಾಯ್ತು, ಯಾರೋ ಬೀಳಿಸಿದ್ರು, ಒಡೀತು. ಹಾಗೆ ಜೋಡಿಸಿಟ್ರೆ ಗೊತ್ತೇ ಆಗೋದಿಲ್ಲ, ಅದು ಭರಣಿ ಅಂತಲೇ ತಿಳ್ಕೊಂಡಿರ್ತಾರೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬರ್ತದೆ ಅಂತ. ತೆಗಿಯೋಣ ಅಂತ ತೆಗೆದಾಗ ಅರ್ಧ ತುಂಡು ಕೈಗೆ ಬರ್ತದೆ. ಹಾಗೆ ಯೋಧರೆಲ್ಲರೂ ಕೂಡ ಸಾಯಲಿಕ್ಕಾಗಿದ್ದಾರೆ, ಅವರ ತಲೆಯೆಲ್ಲ ಹೋಳಾಗಿದೆ, ಆದರೂ ಜೋಡಿಸಿ ಪರಮಾತ್ಮ ಅಲ್ಲಿ ನಿಲ್ಲಿಸಿದ್ದಾನೆ. ಅರ್ಜುನ ಸುಮ್ಮನೆ ಬಾಣ ಬಿಟ್ಟು ತಾಗಿದ ಕೂಡಲೇ 2 ಹೋಳು ಬೀಳ್ತದೆ, ತಲೆ ದೇಹ ಹೋಳಾಗಿ ಬೀಳ್ತದೆ. ಈ ಪರಿಸ್ಥಿತಿ ದಿವ್ಯ ದೃಷ್ಟಿಗೆ ಮಾತ್ರ ಕಾಣೋದು, ಬೇರೆಯವರಿಗೆ ಕಾಣೋದಿಲ್ಲ. ಅದಕ್ಕೊಂದು ನಿದರ್ಶನ ಇದೆ. ಹಿಂದಕ್ಕೆ ಪುರೂರವ ಅಂತ ಒಬ್ಬ ರಾಜ ಇದ್ದ. ಪುರೂರವ ರಾಜನ ಮನೆಗೆ ಅಶ್ವಿನಿ ಕುಮಾರರು ಬಂದರು. ಅವನ ದೇಹ ಪರೀಕ್ಷೆ ಮಾಡೋಣ ಅಂತ ಬಂದರು. ಅವನು ಅಭ್ಯಂಗಕ್ಕೆ ಹೊರಟಿದ್ದ. ಆಮೇಲೆ ಅಭ್ಯಂಗ ಮಾಡ್ಕೊಂಡು ಬರ್ತೀವಿ, ಆಮೇಲೆ ಪರೀಕ್ಷೆ ಮಾಡು ಅಂತ ಹೇಳಿದ್ರು. ಅಶ್ವಿನಿ ಕುಮಾರ್ ಹೇಳಿದ್ರು, ಇಲ್ಲ ಈಗಲೇ ಪರೀಕ್ಷೆ ಮಾಡ್ತೀವಿ, ಅಭ್ಯಂಗ ಮಾಡ್ಕೊಂಡು ಬಾ, ಆಮೇಲೂ ಪರೀಕ್ಷೆ ಮಾಡ್ತೀವಿ ಎಂದ್ರು. ಅವನು ಹೊರಗೆ ಬಂದ. ಅವನ ಅಂಗವನ್ನೆಲ್ಲ ಪರೀಕ್ಷೆ ಮಾಡಿದ್ರು. ಮತ್ತವ ಹೋದ, ಅಭ್ಯಂಗ ಮಾಡಿ ಬಂದ, ಮತ್ತೆ ಪರೀಕ್ಷೆ ಮಾಡಿದ್ರು. ಪರೀಕ್ಷೆ ಮಾಡಿ ರಿಪೋರ್ಟ್ ಕೊಟ್ಟರು. ಮೊದಲು ಪರೀಕ್ಷೆ ಮಾಡಿದಾಗ ಅವನು ತರುಣ, ಒಳಗೆ ಹೋಗಿ ಅಭ್ಯಂಗ ಮುಗಿಸಿ ಹೊರಗೆ ಬಂದ ಮೇಲೆ ಪರೀಕ್ಷೆ ಮಾಡಿದಾಗ ಮುದುಕ. ತರುಣನಾದವನು ಎಷ್ಟು ಬೇಗ ಮುದುಕನಾಗಿದ್ದಾನೆ, ಇದು ಅಶ್ವಿನಿ ಕುಮಾರರಿಗೆ ಗೊತ್ತಾಯ್ತು. ಬೇರೆಯವರಿಗೆ ಗೊತ್ತಾಗ್ತದ? ಬಹಳ ಸೂಕ್ಷ್ಮ. ತಾರುಣ್ಯ ಹೋಗಿ ಮುಪ್ಪು ಬರೋದು ಗೊತ್ತಾಗೋದಿಲ್ಲ, ಬಹಳ ಸೂಕ್ಷ್ಮ ಅದು. ಅಂಥವರಿಗೆ, ಅಶ್ವಿನಿ ಕುಮಾರ್ ಅಂಥವ್ರಿಗೆ ಮಾತ್ರ ಗೊತ್ತಾಗೋದು. ಹಾಗೆ ಸೂಕ್ಷ್ಮ ದೃಷ್ಟಿಯಿಂದ ಅರ್ಜುನ ನೋಡ್ತಾ ಇದ್ದಾನೆ ದಿವ್ಯ ಚಕ್ಷುಸ್ಸಿನಿಂದ. ಕೃಷ್ಣನ ಬಾಯಿ ಭೀಷ್ಮಾದಿಗಳಿಗೆ ಹತ್ತಿರ ಬಂದಿದೆ, ಬಾಯಿ ತೆರಿತಾ ಇದ್ದಾನೆ, ನಾಲಿಗೆಯಿಂದ ಸೆಳಿತಾ ಇದ್ದಾನೆ. ಇವರೆಲ್ಲ ತಪ್ಪಿಸ್ಕೊತಾ ಇದ್ದಾರೆ. ಕೆಲವ್ರದ್ದು ದೇಹ ತುಂಡಾಗಿದೆ, ಆದ್ರೂ ನಿಲ್ಲಿಸಿ ಇಟ್ಟಿದ್ದಾನೆ ಅಷ್ಟೆ. ನದಿ ಜಲಗಳು, ನದಿಗಳು ಮಳೆಗಾಲದಲ್ಲಿ ಹೇಗೆ ಜೋರಾಗಿ ಹರಿದು ಸಮುದ್ರಕ್ಕೆ ಹೋಗ್ತದೋ ಆ ರೀತಿ ಸೈನಿಕರೆಲ್ಲ ತಾವಾಗಿ ನದಿ ಪ್ರವಾಹದಂತೆ ಬಂದು ಕೃಷ್ಣನ ಬಾಯಿಗೆ ಬೀಳ್ತಾ ಇದ್ದಾರೆ. ಸೂಕ್ಷ್ಮ ದೃಷ್ಟಿಯಿಂದ ಗೊತ್ತಾದ್ದು. ಪತಂಗ ಹೇಗೆ ಬೆಂಕಿ ಮೇಲೆ ಬಿದ್ದು ಸಾಯ್ತದೋ ಅದರಂತೆ ಸೈನಿಕರು ಕೃಷ್ಣನ ಬಾಯಿಯಲ್ಲಿ ಬೀಳ್ಲಿಕ್ಕೆ ತಯಾರಾಗಿದ್ದಾರೆ. ತಾವೇ ಬಂದು ಬೀಳ್ತಾರೆ ಪತಂಗ ಹುಳದಂತೆ. ಕೃಷ್ಣ, ನೀ ಯಾರು ಹೇಳು? ಕೃಷ್ಣನೇನೋ ಅಥವಾ ಬೇರೆ ಯಾರಾದರೂ ಆಗಿದ್ದೀಯೋ? ಏನ್ ನಿನ್ನ ಮಹಿಮೆ? ಏನ್ ಮಾಡ್ಲಿಕ್ಕೆ ಹೊರಟಿದ್ದಿ? ಇದ್ದಕ್ಕಿದ್ದ ಹಾಗೆ ಹೀಗೆ ಬದಲಾದಿ, ನೀನೇನೋ ಅಥವಾ ಬೇರೇನೋ? ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ. ಕಾಲನಾಮಕ ಪರಮಾತ್ಮ ಅಂದ್ರೆ ನಾನೇ. ಕಾಲ ಅಂತ ನನ್ನ ಕರೀತಾರೆ. ಲೋಕಕ್ಷಯ ಉಂಟು ಮಾಡುವ ನಾನು. ಇಡೀ ಲೋಕ ಸಂಹಾರ ಮಾಡುವ ರೂಪ ಇದೇನೆ. ಈಗ ಪಾಂಡವರನ್ನ ಬಿಟ್ಟು, ನಿನ್ನನ್ನು ಬಿಟ್ಟು, ಪಾಂಡವರನ್ನ ಬಿಟ್ಟು ಕೌರವರ ಕಡೆ ಯಾರೂ ಉಳಿಯೋದಿಲ್ಲ. ಎಲ್ಲರನ್ನೂ ನಾಶ ಮಾಡ್ಲಿಕ್ಕೆ ಬಂದಂಥ ಕಾಲ ನಾನು. ನೀನೆಲ್ಲ ನಾಶ ಮಾಡುವನು, ನಾನು ಬಂದಿದ್ದೇನೆ. ಅದರಿಂದ ಜಯ ಬರ್ತದೋ ಅಪಜಯ ಆಗ್ತದೋ ಅನ್ನೋ ಸಂಶಯ ನಿನಗೆ ಬಂದಿತ್ತು. ಈಗ ಆ ಸಂಶಯ ಬಿಡು. ನಾನು ಅವರನ್ನು ಸಂಹಾರ ಮಾಡುವನು. ನಿನಗೆ ಕೀರ್ತಿ ಕೊಡ್ತೇನೆ ಅಷ್ಟೇ. ಶತ್ರುಗಳನ್ನ ಜಯಿಸಿದ ಅಂತ ಕೀರ್ತಿ ನಿನಗೆ ಕೊಡ್ತೇನೆ. ನೀನೇನ್ ಮಾಡ್ಬೇಕು? ಆದ್ರೂ ಬಾಣ ಬಿಡು. ಒಂದು ಮರದಲ್ಲಿ ಹಣ್ಣೆಲೆ ತಾನೇ ಬೀಳ್ಲಿಕ್ಕಾಗಿರ್ತದೆ, ಯಾರಾದ್ರೂ ಮುಟ್ಟಿದ್ರೆ ಬಿದ್ದು ಬಿಡ್ತದೆ, ಗಾಳಿ ಬೀಸಿದ್ರೆ ಬೀಳ್ತದೆ. ಅವನು ಬೀಳಿಸಿದ ಅಂತ ಆಯ್ತು ಅಷ್ಟೇನೆ, ಇಲ್ದಿದ್ರು ಬೀಳ್ತಿತ್ತೆ. ಈಗ ನಾನೇ ಬೀಳಿಸ್ಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ, ಸಿದ್ಧಪಡಿಸಿಟ್ಟಿದ್ದೀನಿ. ನೀನು ಬಾಣ ಪ್ರಯೋಗ ಮಾಡು, ಅದರ ಸ್ಪರ್ಶ ಮಾತ್ರದಿಂದ ಅವರೆಲ್ಲ ಬಿದ್ದು ಹೋಗ್ತಾರೆ. ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್. ಎಲ್ಲ ಮಾಡುವ ನಾನು, ನೀನ್ ಬರೇ ನಿಮಿತ್ತನಾಗು. ಆದ್ರೆ ಸಮೃದ್ಧಿ ಉಳ್ಳಂಥ ರಾಜ್ಯ ನಿನಗೆ ಬರ್ತದೆ, ಕೀರ್ತಿ ನಿನಗೆ. ಆದ್ರಿಂದ ಯುದ್ಧ ಮಾಡು. ಈಗಂತೂ ಯಾವ ಸಂಶಯ ಇಲ್ಲ ತಾನೆ. ಹೀಗೆ
ಅರ್ಜುನನ ಸಂಶಯ ಎಲ್ಲ ಈ ವಿಶ್ವರೂಪ ದರ್ಶನದಿಂದ ಪರಿಹಾರ ಆಗಬೇಕು. ಅಂಥ ರೂಪವನ್ನು ತೋರಿಸಿದ್ದಾನೆ. ನಾನೇ ಯುದ್ಧ ಮಾಡೋದು, ನಾನೇ ಅವ್ರನ್ನ ಬಿಡಿಸೋದು ಅನ್ನೋದಕ್ಕೆ ಹೇಳ್ತೇನೆ. ಎದುರಾಳಿಗಳಲ್ಲಿ ದ್ರೋಣರಿದ್ದಾರೆ. ಅವರೇನು ಸಾಧಾರಣರೇ? ನಿಮಗೆಲ್ಲ ಧನುರ್ವಿದ್ಯೆಯನ್ನು ಕಲಿಸಿದ ಆಚಾರ್ಯರವರು. ಭೀಷ್ಮರು ತಮ್ಮ ತಂದೆ ಶಂತನು ಚಕ್ರವರ್ತಿಯಿಂದ ಸ್ವೇಚ್ಛಾನುಸಾರಿ, ಸ್ವೇಚ್ಛಾಮರಣ, ಸ್ವಚ್ಛಂದ ಮೃತ್ಯು ಅನ್ನೋ ವರವನ್ನು ಪಡೆದವರು ಭೀಷ್ಮರು. ಕರ್ಣ ಇಂದ್ರದೇವರು ಕೊಟ್ಟಂಥ ಅಮೋಘವಾದ ಶಕ್ತಿಯಾಯುಧ ಇದೆ, ಅವನು ಸಾಧಾರಣ ಅಲ್ಲ. ಇನ್ನು ಜಯದ್ರಥ ಇದ್ದಾನೆ. ಯಾರು ಜಯದ್ರಥನ ತಲೆ ಉರುಳಿಸ್ತಾರೋ ಅವ್ರ ತಲೆ ಉರುಳುತ್ತದೆ, ಅವ್ರ ತಲೆ ಬಿದ್ದು ಹೋಗ್ತದೆ ಕೂಡ್ಲೆ. ಅಂಥ ವರ ಪಡೆದ ಜಯದ್ರಥ ಇದ್ದಾನೆ. ಯಾರವನ್ನ ತಲೆ ಬಿಡಿಸ್ಬೇಕು, ಬಿಡಿಸಿದ್ರೆ ಇವ್ರ ತಲೆ ಹೋಳಾಗ್ತದೆ. ಇಂಥ ಜಯದ್ರಥ ಇದ್ದಾನೆ. ಇಂಥ ಮಹಾವ್ಯಕ್ತಿಗಳೆಲ್ಲ ಇದ್ದಾಗ ಅವರನ್ನ ಕೊಲ್ಲಬೇಕಾದ್ರೆ ಹೇಗೆ ಸಾಧ್ಯ? ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾನ್. ನಾನು ಕೊಂದಾಗಿದೆ ಈಗಾಗಲೇ. ನೀನು ಬಾಣಿ ಬಿಡು. ಜಹಿಮಾ ವ್ಯಥಿಷ್ಠ ಯುದ್ಧಸ್ವ ಜೇತಾಸಿರಣೆ ಸಪತ್ನಾನ್. ನೀನು ಬರೇ ಬಾಣ ಬಿಡು ಅಷ್ಟೇನೆ. ಶತ್ರುಗಳನ್ನ ಗೆದ್ದ ಅಂತ ಕೀರ್ತಿ ನಿನಗೆ ಬರ್ತದೆ, ಜಯದ ಕೀರ್ತಿ ಬರಲಿ. ಇಷ್ಟು ವಿಶ್ವರೂಪ ತೋರಿಸಿ ಆ ದ್ರೋಣಾದಿಗಳನ್ನೆಲ್ಲ ಕೊಲ್ಲಿಕ್ಕೆ ನಾನು ಕಾಲನಾಮಕನಾಗಿ ಬಂದಿದ್ದೇನೆ ಅಂತ ತಿಳಿಸಿದ. ಕೃಷ್ಣನ ಈ ಮಾತು, ನೀನ್ಯಾರು ಅಂತ ಕೇಳಿದ್ದಕ್ಕೆ ಅವನು ಕೊಟ್ಟ ಉತ್ತರವನ್ನು ಕೇಳಿ ಗಡಗಡ ನಡುಗ್ತಾ ಕೈ ಜೋಡಿಸಿ ಗದ್ಗದಿತವಾದ ಸ್ವರದಿಂದ ಕೃಷ್ಣನನ್ನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೃಷ್ಣನ ಸ್ತೋತ್ರ ಮಾಡಬೇಕು ಅಂತ ಅನಿಸ್ತು. ತಾನು ನಮಸ್ಕಾರ ಮಾಡಿ ಗದ್ಗದಿತನಾಗಿ ಹೇಳ್ತಿದ್ದಾನೆ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಹೇ ಕೃಷ್ಣ, ನೀನು ಇಂದ್ರಿಯಗಳಿಗೆ ಸ್ವಾಮಿಯಾಗಿದ್ದಿ, ಸಮಸ್ತ ಇಂದ್ರಿಯಗಳಿಗೆ ಅಧಿಪತಿ. ಆದ್ರಿಂದ ನೀನು ಹೃಷಿಕೇಶ ಅನ್ನೋ ಹೆಸರು ನಿನಗಿದೆ. ಹೃಷಿಕ ಅಂದ್ರೆ ಇಂದ್ರಿಯ, ಅದಕ್ಕೆ ಅಧಿಪತಿಯಾಗಿದ್ದಿ. ನಿನ್ನ ಮಹಿಮೆಯನ್ನು ಕೀರ್ತನೆ ಮಾಡೋದ್ರಿಂದ ಜಗತ್ತು ಪರಮ ಸಂತೋಷ ಪಡ್ತಾ ಇದೆ. ಇನ್ನೂ ಹೆಚ್ಚು ಭಕ್ತಿ ಮಾಡ್ತಾ ಇದೆ ನಿನ್ನಲ್ಲಿ ಜಗತ್ತು. ರಾಕ್ಷಸರು, ಪಿಶಾಚಿಗಳು ಇವರೆಲ್ಲ ನಿನ್ನ ಮಹಿಮೆಯನ್ನ ಯಾರಾದರೂ ಕೀರ್ತನೆ ಮಾಡಿದಾಗ ಅದು ಕಿವಿ ಬಿದ್ದು ಭಯದಿಂದ ದಿಕ್ಕಾಪಾಲಾಗಿ ಓಡಿ ಹೋಗ್ತಾ ಇದ್ದಾರೆ. ಸಿದ್ಧರು, ಸಾಧ್ಯರು ಇವರೆಲ್ಲ ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸ್ಥಾನೇ ಹೃಷಿಕೇಶ, ಈ ಮಹಿಮೆ ನಿನಗೆ ಯೋಗ್ಯವೇ ಆಗಿದೆ. ಚತುರ್ಮುಖ ಬ್ರಹ್ಮದೇವರಿಗೂ ಆದಿ ಅಂದ್ರೆ ಸೃಷ್ಟಿಕರ್ತ ನೀನು. ನಿನಗೆ ಯಾರು ನಮಸ್ಕಾರ ಮಾಡ್ಲಿಕ್ಕಿಲ್ಲ ಹೇಳು? ನಿನ್ನ ಮಹಿಮೆ ಗೊತ್ತಿದ್ದವ್ರು ಯಾರು ತಲೆ ಬಾಗೋದಿಲ್ಲ ಹೇಳು? ಎಲ್ಲರೂ ಬಾಗಲೇಬೇಕು. ಅಂಥ ಮಹಿಮೆ ನಿಂದಿದೆ. ಇಡೀ ಜಗತ್ತಿಗೆ ನೀನು ಆಧಾರ, ದೇವತೆಗಳಿಗೆಲ್ಲ ಒಡೆಯ. ನಿನಗೆ ಮಿತಿ ಇಲ್ಲ, ಅಪರಿಮಿತನಾಗಿದ್ದಿ, ನಾಶ ಇಲ್ಲ. ಜಗತ್ತಿಗಿಂತ ಅತ್ಯಂತ ವಿಲಕ್ಷಣ ಆದಿದೇವ, ಪುರಾಣ ಪುರುಷ ಅಂತ ನಿನ್ನನ್ನು ಪುರಾಣಗಳು ಹೇಳ್ತಾ ಇದ್ದಾವೆ. ಎಲ್ಲ ಜಗತ್ತಿಗೆ ಉತ್ತಮ ಆಶ್ರಯ ನೀನು, ಸರ್ವಜ್ಞ ನೀನು, ಎಲ್ಲ ತಿಳಿದಿದ್ದಿ. ಎಲ್ಲರೂ ನಿನ್ನನ್ನು ತಿಳಿಲೇಬೇಕು ಅಂಥವನಾಗಿದ್ದಿ. ಅವನ ಬಗ್ಗೆ ನಮಗೆ ಯಾಕೆ ಅಂತನೂ ಹಾಗಿಲ್ಲ, ನಿನ್ನನ್ನು ತಿಳಿಲೇಬೇಕು ಪ್ರತಿಯೊಬ್ಬರು ಅಂಥವನು. ಉತ್ತಮ ತೇಜೋರೂಪಿಯಾಗಿದ್ದಿ, ಸರ್ವತ್ರ ವ್ಯಾಪಿಸಿದ್ದಿ, ಅನಂತ ರೂಪಗಳು ನಿನಗೆ. ಬಲ, ಜ್ಞಾನ ಇವೆಲ್ಲ ಸ್ವರೂಪನಾದ್ರಿಂದ ನೀನು ಬಲ ಸ್ವರೂಪ, ಜ್ಞಾನ ಸ್ವರೂಪ. ಆದ್ರಿಂದ ವಾಯು ಅಂತ ನಿನಗೆ ಹೆಸರು ಬಂದಿದೆ. ಎಲ್ಲರನ್ನೂ ನಿಯಮನ ಮಾಡೋದ್ರಿಂದ, ಕಂಟ್ರೋಲ್ ಮಾಡೋದ್ರಿಂದ ನಿನಗೆ ಯಮ ಅನ್ನೋ ಹೆಸರಿದೆ. ಜಡವಾದ ಸ್ವತಃ ಪ್ರವೃತ್ತಿ ಇಲ್ಲದ ಜಗತ್ತಿಗೆ ನೀನು ನಿಯಾಮಕನಾದ್ರಿಂದ ಅಗ್ನಿ ಶಬ್ದವಾಚ್ಯನಾಗಿದ್ದಿ. ಭಕ್ತರನ್ನ ನನ್ನವರು ಅಂತ ನೀನು ಸ್ವೀಕಾರ ಮಾಡೋದ್ರಿಂದ ನೀನು ವರುಣ ಶಬ್ದವಾಚ್ಯನಾಗಿದ್ದಿ. ಪ್ರಜೆಗಳನ್ನ ಪಾಲನೆ ಮಾಡೋದ್ರಿಂದ ಪ್ರಜಾಪತಿ ಅಂತ ನಿನಗೆ ಹೆಸರು. ಪಿತಾಮಹನಾದ ಬ್ರಹ್ಮದೇವರಿಗೂ ತಂದೆ, ಆದ್ರಿಂದ ನೀನು ಪ್ರಪಿತಾಮಹ. ನಿನಗೆ ನಮೋ ನಮಃ. 1000 ಬಾರಿ ನಮಸ್ಕಾರಗಳು, ಅನಂತಾನಂತ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ.
ನಿನ್ನ ಎದುರಿಗೂ ನಮಸ್ಕಾರ, ಹಿಂಬದಿಯೂ ನಮಸ್ಕಾರ, ಅಕ್ಕಪಕ್ಕದಲ್ಲಿ ನಮಸ್ಕಾರ, ಮೇಲೆ ನಮಸ್ಕಾರ, ಕೆಳಗೆ ನಮಸ್ಕಾರ. ಯಾಕೆಂದ್ರೆ ಎಲ್ಲಾ ಕಡೆ ನೀನಿದ್ದಿ, ಅನಂತ ಪರಾಕ್ರಮ ಉಳ್ಳವನ್ ನೀನು. ನಿನಗೆ ಸರ್ವ ಅಂತ ಹೆಸರು, ಎಲ್ಲ ಕಡೆ ವ್ಯಾಪಿಸಿದ್ರಿಂದ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ, ಎಲ್ಲವನ್ನು ವ್ಯಾಪಿಸಿದ್ರಿಂದ ಸರ್ವಶಬ್ದ ವಾಚ್ಯನಾಗಿದ್ದಿ. ಸ್ಪಷ್ಟವಾಗಿ ಗೀತೆ ಹೇಳ್ತಿದೆ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ, ಎಲ್ಲ ಕಡೆ ವ್ಯಾಪಿಸಿದ್ರಿಂದ ನೀನು ಸರ್ವ. ಅಷ್ಟೇ ಹೊರತು ಎಲ್ಲವೂ ನೀನಾಗಿದ್ದೀಯಲ್ಲ, ಎಲ್ಲವೂ ಪರಮಾತ್ಮ ಆಗಿದ್ದಾನ. ಕಲ್ಲು, ಮಣ್ಣು, ಮುಳ್ಳು, ಹೊಲಸು ಪದಾರ್ಥಗಳು ಇದೆಲ್ಲ ಪರಮಾತ್ಮನ ಅಲ್ಲ. ಸರ್ವವನ್ನು ವ್ಯಾಪಿಸಿದ್ರಿಂದ ನೀನು ಸರ್ವ. ಈಗ ಬೆಂಕಿ ಕಬ್ಬಿಣದ ತುಂಡನ್ನು ಪೂರ್ತಿ ವ್ಯಾಪಿಸಿದರೆ ಅದನ್ನು ತೋರಿಸಿ ಏನಂತ ಕರಿತೀವಿ? ಇದು ಬೆಂಕಿ ಅಂತ ಕರಿತೀವಿ. ಬೆಂಕಿ ಅಲ್ಲ, ಕಬ್ಬಿಣದ ತುಂಡು, ಅದರಲ್ಲಿ ಬೆಂಕಿ ವ್ಯಾಪಿಸಿದೆ. ಹಾಗೆ ಪರಮಾತ್ಮನು ಸರ್ವ ಅಂದ್ರೆ ಸರ್ವವೂ ಅಲ್ಲ, ಸರ್ವತ್ರ ವ್ಯಾಪಿಸಿದ್ದಾನೆ. ಇದನ್ನ ಗೀತೆಯೇ ಹೇಳ್ತಾ ಇದೆ. ಅರ್ಜುನ ಮುಂದುವರಿಸಿ ಹೇಳ್ತಾನೆ, ಕೃಷ್ಣ, ಇದುವರೆಗೆ ನಾನು ನಿನಗೆ ಸಖ ಅಂತ ಕರೆದಿದ್ದೆ, ಹೇ ಗೆಳೆಯ ಅಂತ ಕರೆದಿದ್ದೆ, ಕೃಷ್ಣ ಅಂತ ಕರೆದಿದ್ದೆ, ಎಷ್ಟೋ ಸಲ ಯಾದವ ಅಂತ ಕರೆದಿದ್ದೀನಿ. ನಿನ್ನ ಮಹಿಮೆ ತಿಳಿಯದೇನೆ ನಾನು ಈ ರೀತಿ ಕರಿತಾ ಇದ್ದೆ. ಇದು ದೊಡ್ಡ ಅಪರಾಧ, ಇವತ್ತು ಕ್ಷಮಿಸು ಅಂತಾನೆ. ಕೃಷ್ಣ, ಯಾದವ, ಸಖ ಅಂತ ಕರೆದ್ರೆ ತಪ್ಪೇನು? ತಪ್ಪಲ್ಲ. ಕೃಷ್ಣ ಅನ್ನೋ ಶಬ್ದದ ಅರ್ಥ ತಿಳ್ಕೊಂಡು ಕರಿಬೇಕು. ಕೃಷ್ಣ ಅಂದ್ರೆ ಎಲ್ಲರನ್ನೂ ಆಕರ್ಷಣೆ ಮಾಡುವವನು. ಆ ಅರ್ಥ ಗೊತ್ತಿಲ್ಲದೇನೆ ಸುಮ್ಮನೆ ಬೇರೆಯವ್ರನ್ನೆಲ್ಲ ಕೃಷ್ಣ ಅಂತ ಕರೆಯೋ ಹಾಗೆ ಕರೆದಿದ್ದೆ. ಗೆಳೆಯ ಅಂತ ಕರೆದಿದ್ದೆ, ಆದ್ರೆ ಬೇರೆ ಗೆಳೆಯರಂತೆ ಗೆಳೆಯ ಅಲ್ಲ ನೀನು. ಆ ಮಹಿಮೆ ತಿಳ್ಕೊಂಡು ಕರಿಬೇಕಾಗಿತ್ತು. ಯದುಕುಲದಲ್ಲಿ ಹುಟ್ಟಿದ್ರಿಂದ ಯದುಕುಲ ಯಾದವ ಅಂದ್ರೆ ಯದುಕುಲದಲ್ಲಿ ಹುಟ್ಟಿ ಯದುಕುಲಕ್ಕೆ ಕೀರ್ತಿ ತಂದವನು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಹೇಳಿದ್ದಿಲ್ಲ, ಸುಮ್ಮನೆ ಯಾದವ ಅಂತ ಮಾಮೂಲಾಗಿ ಕರೆದಿದ್ದೆ. ಆದ್ರಿಂದ ಆ ತಪ್ಪನ್ನು ಕ್ಷಮಿಸು. ಕೀರ್ತನೆ ಮಾಡಿದ್ರೆ ಪುಣ್ಯ ಉಂಟು, ಅರ್ಥ ತಿಳ್ಕೊಂಡು ಕೀರ್ತನೆ ಮಾಡಿದ್ರೆ. ನಾನು ನಿನ್ನನ್ನ ಬೇರೆಯವರನ್ನ ಕರೆದಂತೆ ಲಘುವಾಗಿ ಕರೆದಿದ್ದೆ, ಅದನ್ನ ಕ್ಷಮಿಸು. ಇಂಥ ಕೃಷ್ಣ ನಮಗೆ ಸ್ನೇಹಿತನಾಗಿದ್ದಾನೆ, ನನ್ನ ಭಾಗ್ಯ ಅನ್ನೋ ಬುದ್ಧಿಯಿಂದ ಸಖ ಅಂತ ಕರೆದಿದ್ರೆ ಯೋಗ್ಯ ಆಗ್ತಿತ್ತು. ಆ ರೀತಿ ಭಾವನೆಯಿಂದ ಕರೆದಿದ್ದಾರೆ. ಈಗ ನಿನ್ನ ಮಹಿಮೆ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ನನಗೆ. ಕೃಷ್ಣ ಹೇಳ್ತಾನೆ, ಅರ್ಜುನ, ಇದುವರೆಗೆ ಯಾವ ರೂಪ ನೋಡಿದ್ಯೋ ಅದು ಅತ್ಯಂತ ದುರ್ಲಭ, ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೂಪ ನೀನು ನೋಡಿದ್ದಿ. ಇದನ್ನು ನೋಡ್ಬೇಕು ಅಂತ ದೇವತೆಗಳು ಬಹಳ ಅಪೇಕ್ಷೆ ಮಾಡ್ತಿರ್ತಾರೆ. ಬರೇ ವೇದಾಧ್ಯಯನದಿಂದ ಈ ರೂಪ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಮುಖ್ಯವಾಗಿ ಭಕ್ತಿ ಬೇಕು. ಆ ಭಕ್ತಿ ಇದ್ರೆ ಮಾತ್ರ ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ. ಭಕ್ತಿಯಿಂದಲೇನೆ ನನ್ನಲ್ಲಿ ಪ್ರವೇಶ, ಸಾಯುಜ್ಯ ಮೋಕ್ಷ ಅಂದ್ರೆ ಪರಮಾತ್ಮನೊಳಗೆ ಪ್ರವೇಶ, ಐಕ್ಯ ಅಲ್ಲ, ಪ್ರವೇಶ. ಐಕ್ಯ ಇದ್ರೆ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ಹೇಳೋದುಂಟು, ಪರಮ ಮುಕ್ತಿ ಸಿಗಬೇಕಾದ್ರೆ ಅಜ್ಞಾನ ಹೋಗ್ಬೇಕು, ಜ್ಞಾನದಿಂದ ಅಜ್ಞಾನ ಹೋಗ್ತದೆ. ಜ್ಞಾನ ಇದ್ರೆ ಸಾಕು, ಅಜ್ಞಾನ ಹೋಗ್ತದೆ. ಅಜ್ಞಾನ ಹೋಗೋದೇ ಮೋಕ್ಷ. ಭಕ್ತಿ ಯಾಕೆ, ಪ್ರಸಾದ ಯಾತಕ್ಕೆ? ಕತ್ತಲೆ ಹೋದ್ರೆ, ದೀಪ ಬಂದು ಕತ್ತಲೆ ಹೋಗಿಬಿಟ್ರೆ ಪದಾರ್ಥ ಕಾಣಿಸ್ತದೆ. ಅದಕ್ಕೆ ಯಾವ ರಾಜನ ಅನುಗ್ರಹ ಬೇಕು, ಯಾವ ರಾಜನ ಪ್ರಸಾದ ಬೇಕು, ಯಾರಲ್ಲಿ ಭಕ್ತಿ ಮಾಡಬೇಕು? ಕತ್ತಲೆ ಹೋಗಲಿಕ್ಕೆ ಭಕ್ತಿ ಪ್ರಸಾದ ಅವೆಲ್ಲ ಬೇಕಾ ಅಂತ ಒಂದು ವಾದ ಉಂಟು. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಜ್ಞಾನ, ಭಕ್ತಿ ಇವೆಲ್ಲ, ಪ್ರಸಾದ ಎಲ್ಲವೂ ಬೇಕೇ ಬೇಕು. ಅದು ಇಲ್ಲದೆ ಇದ್ರೆ ಮೋಕ್ಷ ಸಿಗೋದಿಲ್ಲ. ಪ್ರಸಾದ, ಭಕ್ತಿ ಇವೆಲ್ಲ ಬೇಕೇ ಬೇಕು. ಮಹಾತ್ಮ ಜ್ಞಾನ ಇತ್ತು ಅಂತಾದ್ರೆ ಆ ಜ್ಞಾನಪೂರ್ವಕವಾದ ಸ್ನೇಹ ಬಂದೇ ಬರ್ತದೆ, ಅದು ಭಕ್ತಿ. ನಾನು ಪರಮಾತ್ಮ ಒಂದು ಅನ್ನುವಂಥ ಈ ಜ್ಞಾನ ಇದ್ರೆ ನನಗಿಂತ ಶ್ರೇಷ್ಠ ಬ್ರಹ್ಮ ಅಂಥವ್ರಿಗೆ ಭಕ್ತಿ ಬರೋದಿಲ್ಲ.
ಅದರಿಂದ ಕೃಷ್ಣನ ಅಭಿಪ್ರಾಯ ಎಲ್ಲ ಬೇಕೇ ಬೇಕು. ನಾನೇ ಬ್ರಹ್ಮ ಅನ್ನೋ ಜ್ಞಾನ ಅದು ವಿಪರೀತ ಜ್ಞಾನ. ಆ ಜ್ಞಾನ ಇದ್ರೂ ಸಾಕು ಮೋಕ್ಷ ಅಂತ ಹೇಳೋ ಹಾಗಿಲ್ಲ. ಭಕ್ತಿ ಮಾತ್ರ ಇದ್ರೂ ಸಾಕು, ಜ್ಞಾನನೂ ಬೇಕು, ವೈರಾಗ್ಯನೂ ಬೇಕು. ಇದೇ ಗೀತೆಯ ಅಭಿಪ್ರಾಯ. ಹೀಗೆ ಶ್ರೀಕೃಷ್ಣ ಹೇಳಿ ಆಮೇಲೆ ತನ್ನ ರೂಪವನ್ನು ತೋರಿಸಿದ. ಅಂದ್ರೆ ಇದುವರೆಗೆ ತೋರಿಸಿದ್ದು ತನ್ನದಲ್ವೋ? ಇದುವರೆಗೆ ತೋರಿಸಿದ್ದು ತನ್ನದೇ. ಮತ್ತೆ ಈಗ ತನ್ನ ರೂಪ ತೋರಿಸಿದ ಅಂತ ಸ್ವಕಂ ರೂಪಂ ದರ್ಶಯಾಮಾಸ ಅಂತಿದೆ. ಅದಕ್ಕರ್ಥ ಸ್ವಕಂ ಅಂದ್ರೆ ತನ್ನವರಿಗೆ ಕಮ್ ಸುಖವನ್ನು ಕೊಡುವ ರೂಪ. ಇದುವರೆಗೆ ಭಯಾನಕವಾದ ರೂಪ ಇತ್ತು, ಸುಖವನ್ನು ಕೊಡುವ ರೂಪ ತೋರಿಸಿದ ಅಂತ ಅರ್ಥ ಅಷ್ಟೆ. ಆ ವಿಶ್ವರೂಪನೂ ಅವಂದೇ, ದ್ವಿಬಾಹುವಾದ ಎರಡು ಕೈ ಇರ್ತಕ್ಕಂತಹ ಕೃಷ್ಣ ಸಾರಥ್ಯ ಮಾಡಿದ ರೂಪನೂ ಅವಂದೇ. ಸ್ವಕಂ ರೂಪಂ ಅಂತಂದ್ರೆ ಇದುವರೆಗೆ ಯಾವುದೋ ಒಂದು ಭ್ರಮೆಯಿಂದ ಸೃಷ್ಟಿ ಕಲ್ಪನೆ ಮಾಡಿದ ರೂಪ ಅಂತ ಅರ್ಥ ಅಲ್ಲ. ತನ್ನವರಿಗೆ ಸುಖ ಉಂಟು ಮಾಡುವ ರೂಪವನ್ನು ತೋರಿಸಿದ. ಮತ್ತು ಧೈರ್ಯ ಹೇಳಿದ, ಹೆದರಿದಂಥ ಅರ್ಜುನನಿಗೆ ಧೈರ್ಯ ಹೇಳಿದ. ಆಮೇಲೆ ಅರ್ಜುನ ಹೇಳ್ತಾನೆ, ಈಗ ನಿನ್ನ ರೂಪ ನೋಡಿ, ಸೌಮ್ಯವಾದ ರೂಪ ನೋಡಿ ನಾನು ಮೊದಲಿನಂತೆ ಆಗಿದ್ದೀನಿ. ಈಗ ನಾನು ಗಾಬರಿ ಆಗಿದ್ದೆ, ಈಗ ಮೊದಲಿನ ಸ್ಥಿತಿಗೆ ಬಂದಿದ್ದೇನೆ ನಾನು ಅಂತ ನಿರೂಪಣೆ ಮಾಡಿಕೊಂಡ. ದೇವತೆಗಳು ಇಂಥ ರೂಪ ನೋಡಬೇಕು ಅಂತ ಬಯಸ್ತಾ ಇರ್ತಾರೆ. ಅರ್ಜುನ ಭಕ್ತಿಯ ತ್ವನನ್ಯಾಸಕ್ಯ ಅಹಮೇವಂ ವಿಧೋರ್ಜುನ. ಭಕ್ತಿ ಇದ್ರೆ ಮಾತ್ರ ಇಂಥ ರೂಪ ನೋಡ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ನನ್ನ ಪ್ರೀತಿಗಾಗಿ ಕರ್ಮ ಮಾಡು, ನಾನೇ ಸರ್ವೋತ್ತಮ ಅಂತ ತಿಳಿ, ನನ್ನಲ್ಲಿ ಭಕ್ತಿ ಮಾಡು, ಇತರರಲ್ಲಿ ಸಂಘವನ್ನ ಪರಿತ್ಯಾಗ ಮಾಡು, ಯಾರಲ್ಲಿಯೂ ಕೂಡ ವೈಷ್ಣವರಲ್ಲಿ ವೈರ ಮಾಡಬೇಡ ಅಂತ ಹೇಳಿ ವಿಶ್ವರೂಪಾಧ್ಯಾಯವನ್ನ ಮುಗಿಸ್ತಾ ಇದ್ದಾನೆ ಶ್ರೀಕೃಷ್ಣ.